ಜೀವ. ಸಾರಿ ಕಣೆ ನಿರೋಷ, ಹಿಂದೆ ಮುಂದೆ ನೋಡಿದೆ ನಿನ್ನ ಮೇಲೆ ತುಂಬ ರೇಗಾಡ್ಬಿಟ್ಟೆ. ಸಾರಿ ಅಂತ ಹೇಳಿದ್ನಲ್ಲ. ನಾಳೆ ನಮ್ಮ ಮದುವೆ, ಸತ್ಯ ಏನು ಅಂತ ತಿಳ್ಕೊಂಡೆ ನಿನ್ನ ಮೇಲೆ ತುಂಬ ರೇಗಾಡ್ಬಿಟ್ಟೆ. ಸಾರಿ, ನನ್ನ ಕ್ಷಮಿಸ್ತೀಯಾ? ನೀನೊಬ್ನಿಗೆ ಕೋಪ ಮಾಡ್ಕೊಳಕ್ ಬರೋದು ನನಗೂ ಬರತ್ತೆ. ಸಾರಿ ಅಂತ ಕೇಳಿದ್ನಲ್ಲೇ ನೀನೇ ಚಾಚನ್ ಕೈಯಲ್ಲಿ ಚಿದಂಬರಂ ವಿಷಯ ಹೇಳ್ಸ್ದೆ ಅನ್ಕೊಂಡು ನಂಗೆ ಮಾತಾಡ್ದಪ್ಪ. ಆಮೇಲೆ ಚಾಚಾ ಸಿಕ್ಕಿ ಎಲ್ಲ ಹೇಳಿದ್ರು. ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ಅದಕ್ಕೆ ಹೇಳೋದು, ಮಾತಾಡಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಆಯ್ತಮ್ಮ ತಾಯಿ, ಇನ್ಮೇಲೆ ನೀನ್ ನನ್ನ ಜೊತೆನೇ ಇರ್ತೀಯಲ್ವಾ? ನೀನ್ ಹೇಗೆ ಹೇಳ್ತೀಯ ನಾನು ಹಾಗೆ ಇರ್ತೀನಿ. ಇವಾಗ ಮಾತ್ರ ಕ್ಷಮಿಸಿದಿ ಅಂತ ಹೇಳಿ ಪ್ಲೀಸ್. ಬೈದ್ಬಿಟ್ಟು ಈಗ ಬಂದು ಸಾರಿ ಕೇಳಿದ್ರೆ ಆಗ್ಬಿಡತ್ತಾ? ಇನ್ನೇನ್ ಮಾಡ್ಬೇಕಾಗಿತ್ತು? ನಾನು ನಿನಗೆ ಬೈದಿದ್ರೆ ಅದು ನಿನ್ ಒಳ್ಳೇದಕ್ಕಾಗಿರುತ್ತೆ, ಕೆಟ್ಟದಕ್ಕಲ್ಲ. ನಾನು ನಿಂಗೆ ಯಾವುದೇ ರೀತಿ ಕೊರತೆ ಇಲ್ದಿರೋ ಥರ ನೋಡ್ಕೊತೀನಿ. ಆದ್ರೆ ನೀನು ಆ ಚಿದಂಬರಂನ ಮರಿಬೇಕು ಅಷ್ಟೇ. ಆ ಚಿದಂಬರಂ ಸರಿ ಇಲ್ಲ ಕಣೆ. ಅವ್ನ ನೆರಳು ಕೂಡ ನಿನ್ ಮೇಲೆ ಬೀಳ್ಬಾರ್ದು. ಅವನು ಒಂಥರ ವಿಷದ ಜಂತು ಇದ್ದಾಗೆ. ಅವ್ನ ಕಾಲಿಟ್ಟಿದ ಕಡೆ ಒಂದ್ ಕಡ್ಡಿ ಗರ್ಕೆ ಕೂಡ ಬೆಳೆಯಲ್ಲ. ಅವನು ನಿನಗ್ ಮಾತ್ರ ಅಲ್ಲ, ಯಾರಿಗೂ ತಂದೆ ಆಗದ್ ಬೇಡ. ಅವನು ಈ ಭೂಮಿ ಮೇಲೆ ಬದುಕಿರೋದೇ ನಾಲಾಯಕು. ಆ ಯೋಗ್ಯತೆನೂ ಅವನಿಗಿಲ್ಲ. ಈಗ ಮಾತೆಲ್ಲ ಯಾಕೆ ಯಾಕೆ ಅಂದ್ರೆ ಆ ಚಿದಂಬರಂ ನಮ್ಮ ಮದ್ವೆಗೆ ಬಂದಿಲ್ಲ ಅಂತ ನೀನ್ ಫೀಲಿಂಗ್ ಅಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಅವನ್ನ ಸಂಪೂರ್ಣವಾಗಿ ಮರೆತು ಈ ಮುಂಚೆ ಹೇಗ್ ನಗ್ನಗ್ತಾ ಇದ್ದೋ ಹಾಗೆ ನಗ್ನಗ್ತಾ ಇರ್ಬೇಕು. ಆ ಚಿದಂಬರಂ ನಮ್ಮ ಮದ್ವೆಗೆ ಬಂದಿಲ್ಲ ಅಂತ ಫೀಲಿಂಗ್ ಮಾಡ್ಕೊಳ್ಳೋದಲ್ಲ. ಸದ್ಯ ಅವನು ನಮ್ಮ ಮದ್ವೆಗೆ ಬರಲ್ವಲ್ಲ ಅಂತ ಖುಷಿ ಆಗಿರ್ಬೇಕು. ಸರಿನಾ? ಸರಿ, ನೀನ್ ಹೇಳ್ದಾಗೆ ಆಗ್ಲಿ. ದಾಟ್ಸ್ ಲೈಕ್ ಅ ಗುಡ್ ಗರ್ಲ್. ಬೇಗ ರೆಡಿ ಆಗು, ನಿನಗೆ ಬಟ್ಟೆ ತರೋಣ. ಹಲೋ, ಯಾರು? ಏನು ಮಗನೇ, ಇಷ್ಟು ಬೇಗ ನಿನ್ನ ತಂದೆನೇ ಮರೆತು ಬಿಟ್ಟಿದ್ಯಾ? ನೀನ್ ಯಾಕೆ ಫೋನ್ ಮಾಡಿದೆ? ನಿನ್ ಮುಖ ನೋಡಕ್ಕಿರ್ಲಿ, ನಿನ್ ವಾಯ್ಸ್ ಕೇಳಕ್ಕೂ ನನಗಿಷ್ಟ ಇಲ್ಲ. ಬಿಡು ಫೋನು. ಕೋಪ ಮಾಡ್ಕೋಬೇಡ ಮಗನೇ. ಅಲ್ಲ, ಹೆಂಡತಿನ ಇಲ್ಲಿಗೆ ರಾಜಿಗೆ ಕಳಿಸಿ ನೀನೀಗ ನನ್ನ ಮೇಲೆ ಕೋಪ ಮಾಡ್ಕೊಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಮಾಯಿಸನ್? ಏನ್ ಹೇಳ್ತಾ ಇದ್ಯಾ ನೀನು? ಸಾಕ್ಷಿ ನಿನ್ನ ಹತ್ರ ಬಂದಿದ್ಲ? ನೋ ಚಾನ್ಸ್. ಅವಳು ನಿನ್ನ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾ, ನಾನು ಹಾಗೆ ಅಂದ್ಕೊಂಡಿದ್ದೆ ಕಣೋ. ಆದ್ರೆ ನಿನ್ನ ಹೆಂಡತಿ, ಐ ಮೀನ್ ನನ್ನ ಸೊಸೆ, ನನ್ನ ಮನೆಗೆ ಬಂದ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಟ್ಬಿಟ್ಲು ಅಂತೀನಿ. ಛೇ ಪಾಪ, ಅವಳಿಗೆ ಇಂಥ ಗತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಮಗನೇ. ನೋಡೋ, ಸಾಕ್ಷಿಗೆ ಏನಾದ್ರೂ ತೊಂದರೆ ಕೊಟ್ರೆ ಸುಮ್ಮನೆ ಇರಲ್ಲ, ಹೇಳ್ತಾ ಇದ್ದೀನಿ. ಬಂದೆ ಅಂತನೂ ಮುಖ ನೋಡಲ್ಲ, ಕೊಲೆ ಮಾಡ್ಬಿಡ್ತೀನಿ ನಾನು. ಕೂಲ್ ಡೌನ್ ಮಗನೇ, ಕೂಲ್ ಡೌನ್. ಇಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ನನ್ನ ಸೊಸೆ ನನ್ನ ಹತ್ರ ಬಂದು, ಮಾವ ನಾವು ತಪ್ಪು ಮಾಡಿಬಿಟ್ವಿ, ನನ್ನಿಂದ ತಪ್ಪಾಗಿದೆ, ನಿಮ್ಮ ಮಗನ ನಿಮ್ಮಿಂದ ದೂರ ಮಾಡಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡ್ಲು. ಹಾಗೆ ಆದಿತ್ಯನ ಹತ್ರ ಬಂದು, ನೀವು ಕ್ಷಮೆ ಕೇಳಿದ್ರೆ ನಾವೆಲ್ಲ ಮತ್ತೆ ಸುಖವಾಗಿ ಸಂತೋಷವಾಗಿರಬಹುದು ಅಂತ ನನ್ನ ಕಾಲ್ ಹಿಡ್ಕೊಂಡು ಕಣ್ಣೀರ್ ಹಾಕ್ತಾ ಕೇಳಿದ್ಲು ಕಣೋ. ಅದನ್ನ ನೋಡಿ ನನ್ನ ಕರುಳು ಕಿತ್ತು ಬರುವಷ್ಟು ದುಃಖ ಆಯ್ತು ಮಗನೇ. ಅವಳು ಆ ಆದಿತ್ಯನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ. ಆದ್ರೆ ಅವನು
ಅವಳನ್ನ ಕಾಲು ಕಸಕ್ಕಿಂತ ಕೀಳಾಗಿ ಕಾಣ್ತಾನೆ ಅಂತ ಗೊತ್ತಾಗಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಮಗನೇ, ತುಂಬಾ ಬೇಜಾರಾಗೋಯ್ತು. ಸುಳ್ಳು ಹೇಳಿ ಹೊಸ ನಾಟಕ ಶುರು ಮಾಡಬೇಡ. ಸಾಕ್ಷಿ ನಿಮ್ಮ ಮನೆಗೆ ಬಂದಿದ್ದು ಅಂತ ಹೇಳಿ ನನ್ನ ಸಾಕ್ಷಿ ಮಧ್ಯೆ ಮನಸ್ತಾಪ ಬರ್ಲಿ ಅಂತ ಪ್ಲಾನ್ ಮಾಡ್ಕೊಂಡು ಹೀಗೆ ಹೇಳ್ತಿದ್ಯಾ. ನಂಗೆ ಚೆನ್ನಾಗಿ ಗೊತ್ತು. ನಾನು ನನ್ನ ಮಗನ ಲೈಫ್ನ ಹಾಳು ಮಾಡೋಕ್ ನೋಡ್ತೀನ? ಖಂಡಿತ ಇಲ್ಲಪ್ಪ. ನಿನ್ನಂತ ಕ್ರಿಮಿನಲ್ಗಳಿಗೆ ಮೋಸ ಮಾಡೋದಕ್ಕೆ ಹೆಂಡತಿ ಆದ್ರೇನು, ಮಗ ಆದ್ರೇನು. ಈಗ ಆ ಪಾಪದ ಹುಡುಗಿ ನಿರೋಷ ಸಿಕ್ಕಿದ್ದಾಳೆ ಅಂತ ಅವಳನ್ನ ಹಾಳು ಬಾವಿಗೆ ತೊಳೆದಕ್ಕೆ ನೋಡ್ತಾ ಇದ್ಯಾ? ಏಯ್, ಅದು ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ, ನೆನ್ಪಿಟ್ಕೋ. ವಿಷಯ ಡೈವರ್ಟ್ ಮಾಡಬೇಡ ಮಗನೇ. ಏಯ್ ಥು, ನಿನ್ನ ಹೊಲಸು ಬಾಯಿಂದ ನನ್ನನ್ನ ಮಗ ಅಂತ ಕರಿಬೇಡ. ನಾನು ಕರೀದೇ ಇದ್ರು ನೀನು ನನ್ನ ಮಗನೇ ಅಲ್ವಾ? ಪರವಾಗಿಲ್ಲ, ನೀನೇನಂದ್ರೂ ನನಗೆ ಬೇಜಾರಾಗಲ್ಲ ಮಗನೇ. ಮಕ್ಕಳು ಕೋಪ ಮಾಡ್ಕೋತಾರೆ ಅಂತ ತಂದೆ ಆದವನು ಕೋಪ ಮಾಡ್ಕೊಳಕ್ಕಾಗತ್ತಾ? ಆದ್ರೆ ನನಗೊಂದು ಅರ್ಥ ಆಗ್ಲಿಲ್ಲ, ನೀನು ಸಾಕ್ಷಿನ ನಮ್ಮ ಮನೆಗೆ ಯಾಕೆ ಕಳಿಸಿದ್ಯಾ ಅಂತ. ನೀನೇ ಹೇಳ್ತೀಯಾ? ಮರ್ಯಾದಿಲ್ವ ನಿನ್ಗೆ? ಒಂದ್ ಸರ್ತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅರ್ಥ ಆಗದೆ ಇರೋದಕ್ಕೆ ಕಣಪ್ಪ ಫೋನ್ ಮಾಡಿದ್ದು. ಆದ್ರೆ ನೀನ್ ನೋಡಿದ್ರೆ ನಿನಗೇನು ಗೊತ್ತೇ ಇಲ್ಲ ಅನ್ನೋ ತರ ಹೇಳ್ತಾ ಇದೀಯಾ. ಯಾಕೆ? ನಿಮ್ಮಿಬ್ಬರ ಮತ್ತೆ ಏನಾದ್ರೂ ಜಗಳ ಆಯ್ತಾ? ನಾನು ಬಂದು ಸಂಧಾನ ಮಾಡಿಸ್ಲಾ? ನಿನ್ನಂತ ಗುಳ್ಳೆ ನರಿ ಹತ್ರ ರಾಜಿ ಸಂಧಾನ ಮಾಡ್ಕೊಳ್ಳುವಷ್ಟು ದಡ್ಡ ನಾನಲ್ಲ. ಇಡು ಫೋನ್ನ. ಹಲೋ, ಯಾರು? ಹಾಯ್ ಆದಿ, ಹೇಗಿದ್ಯಾ? ಯಾರೀ ನೀವು? ನಾನು ಹೇಗಿದ್ರೆ ನಿಮ್ಗೇನ್ರಿ? ಮೊದಲು ನೀವು ಯಾರು ಅಂತ ಹೇಳಿ. ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ, ನಾನು ಹೇಳೋ ವಿಷಯ ಮಾತ್ರ ಮುಖ್ಯ. ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನೀವ್ ಹೇಳೋ ವಿಷಯ ನನಗೆ ಯಾಕ್ರಿ? ಸುಮ್ಮನೆ ತಲೆ ತಿನ್ಬೇಡಿ, ಇಡ್ರಿ ಫೋನ್ನ. ಫೋನ್ ಕಟ್ ಮಾಡ್ಬಿಡಾದ್ಯಾ? ನಾ ಹೇಳೋದನ್ನ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊ. ರೀ, ನಿಮಗೆ ಒಂದ್ಸತಿ ಇದ್ರೆ ಅರ್ಥ ಆಗಲ್ವಾ? ಇಡ್ರಿ ಫೋನ್ನ. ನಿನಗೆ ಇಷ್ಟೊಂದು ಕೋಪ ಇರೋದಕ್ಕೆ ಆದಿತ್ಯ, ನೀನ್ ನಮ್ದೋರೆಲ್ಲ ಸೇರಿ ನಿನಗೆ ಮೋಸ ಮಾಡ್ತಿರೋದು. ಏನ್ ಹೇಳ್ತಾ ಇದ್ದೀರಾ? ನಿನಗ್ ಗೊತ್ತಿಲ್ಲರೋ ಸತ್ಯ, ನಿನ್ನೋರೇ ನಿನಗ್ ಮಾಡಿರೋ ವಂಚನೆ. ವಾಟ್? ನೀನು ಟೈರ್ ಶೋರೂಮ್ಗಿಂತ ಕೊಟ್ಟಿರೋ ದುಡ್ಡು ಅದು ಚಾಚಂಗಲ್ಲ. ಏನ್ ಇನ್ಸ್ಪೆಕ್ಟರ್ ಸಾಹೇಬ್ರು ಇಷ್ಟೊಂದು ಡಲ್ ಆಗಿ ಕೂತಿದ್ದೀರಾ? ಆರ್ಯ ಅವ್ರೆ, ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ? ನೀವೀಗ ಬೇಜಾರ್ ಮಾಡ್ಕೊಂಡ್ರದ್ನ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ತಗೊಳ್ಳಿ, ಕಾಫಿ ತಂದೀನಿ, ಕುಡ್ಬಿಟ್ಟು ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ. ಇಲ್ಲಿ ಕಾಫಿ ಕುಡಿದ ತಕ್ಷಣ ನನ್ನ ಮೈಂಡ್ ಏನು ಫ್ರೆಶ್ ಆಗಲ್ಲ. ಆದಿತ್ಯ ನಡೆ ದೇವಸ್ಥಾನ ಮದುವೆ ಆಗ್ತಿದ್ದಾನೆ, ಅದನ್ನ ನಂಗೆ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಅಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರ್ ಮಾಡ್ಕೋತಾರಾ? ಬೇಜಾರ್ ಮಾಡ್ಕೊಳ್ತೆ ಇನ್ನೇನ್ ಮಾಡ್ಲಿ. ಈ ಹಿಂದೆ ಸಾಕ್ಷಿನೂ ರಂಜಿತ್ನ ಹೀಗೆ ಮದುವೆ ಆಗಿ, ಈ ಆದಿತ್ಯ ಮತ್ತೆ ಅದೇ ತಪ್ಪು ಮಾಡ್ತಿದ್ದಾನೆ. ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಎಲ್ಲ ಏನ್ ಉತ್ತರ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಆರ್ಯ ಅವ್ರೆ, ನಿಮ್ಮನೆ ಸಮಸ್ಯೆ ಅವ್ರಿಗೆ ಗೊತ್ತಾಗ್ಬೇಕು.
ಅವ್ರೇನಾದ್ರೂ ಅನ್ಕೊಳ್ಳಿ ಅಂತ ನೀವು ಸುಮ್ಮನೆ ಇದ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಜನನೇ ಹೀಗೆ, ಅವ್ರಿಗೇನಾದ್ರು ವಿಷಯ ಸಿಕ್ಕಿದ್ರೆ ಸಾಕು, ಹೊಟ್ಟೆಗ್ ಸಿಗೋ ಆಹಾರ ತರ ಅದನ್ನೇ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಈಗ ನನಗೆ ಬಂದಿರೋದು ಅದೇ ಸಮಸ್ಯೆ. ಆರ್ಯ ಅವ್ರೆ, ನನಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಮನೇಲಿ ಯಾಕೆ ಹೀಗೆ? ಯಾಕೆ ಹೀಗೆ ಅಂದ್ರೆ ಏನರ್ಥ? ಅದೇ ಒಬ್ರಿಗೊಬ್ರು ಮಿಂಗಲೇ ಆಗೋದಿಲ್ವಲ್ಲ, ಯಾಕೆ? ನಿಮ್ ತಾಯಿಯವರು ನಿಮ್ಮಿಂದ ಎಷ್ಟೋ ವರ್ಷ ದೂರ ಇದ್ರಂತೆ, ನಿಜನಾ? ನಾನ್ ನೋಡ್ದಾಗೆ ನಿಮ್ದೊಂಥರ ಡಿಫ್ರೆಂಟ್ ಫ್ಯಾಮಿಲಿ ಅಲ್ವಾ ಆರ್ಯವ್ರೆ? ಸಾರಿ ಆರ್ಯ ಅವ್ರೆ, ನಾನ್ ನಿಮ್ ಫ್ಯಾಮಿಲಿ ಬಗ್ಗೆ ಮಾತಾಡ್ಬಾರ್ದಿತ್ತು. ಏನೋ ಕೇಳ್ಬೇಕು ಅನ್ನಿಸ್ತು, ಅದಕ್ಕೆ ಕೇಳ್ದೆ. ನನ್ ಮಾತಿಂದ ನಿಮ್ಗೇನಾರು ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಪರವಾಗಿಲ್ಲ, ಅಪ್ಪೇನ್ ಹೇಳಿಲ್ವಲ್ಲ, ನನಗೇನ್ ಬೇಜಾರಾಗಿಲ್ಲ. ಸರಿ, ಹಾಗಾದ್ರೆ ನಿಮ್ ಅಕ್ಕ ಅಣ್ಣ ಮದ್ವೆ ಆದಾಗೆ ನಾವ್ ಮದ್ವೆ ಆಗದ್ ಬೇಡ, ಎಲ್ಲಾರ್ಗು ಹೇಳೇ ನಾವ್ ಮದ್ವೆ ಆಗೋಣ, ಓಕೆನಾ? ಏನ್ ಹೇಳ್ತಿದ್ಯಾ ನೀನು? ನಾವಿಬ್ರು ಮದ್ವೆ ಆಗ್ತಿದ್ಯಾ ಅಂತ ಯಾರು ಹೇಳಿದ್ ನಿನ್ಗೆ? ಅಯ್ಯೋ, ನಾನೇನ್ ಹೇಳ್ದೆ? ನಾವಿಬ್ರು ಮದ್ವೆ ಆಗೋದಾದ್ರೆ ಎಲ್ಲಾರ್ಗು ಹೇಳ್ ಮದ್ವೆ ಆಗೋಣ ಅಂತ ಹೇಳ್ದೆ, ಅದ್ರಲ್ಲಿ ತಪ್ಪೇನಿದೆ? ಅದೇ ನಾನು ಕೇಳ್ತಿರೋದು, ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಯಾರು ಹೇಳಿದ್ ನಿನ್ಗೆ? ನಾನೇನಾದ್ರು ಹೇಳಿದ್ನಾ? ಯಾಕೆ ಕೋಪ ಮಾಡ್ಕೊಂತ ಇದ್ದೀರಾ? ಸ್ವಲ್ಪ ನಾ ಹೇಳದ್ನ ಸಮಾಧಾನದಿಂದ ಕೇಳಿ. ನಾನ್ ಹೇಳಿದ್ದು, ನಾನ್ ಬೇರೆ ಯಾರನ್ನಾರು ಮದ್ವೆ ಆದ್ರೆ, ನೀವು ಬೇರೆ ಯಾರನ್ನಾರು ಮದ್ವೆ ಆದ್ರೆ ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಂಡ್ ಮದ್ವೆ ಆಗೋಣ ಅಂತ. ನಿಮ್ ಅಣ್ಣನ್ ತರ ಕದ್ದು ಮುಚ್ಚಿ ಮದ್ವೆ ಆಗದ್ ಬೇಡ ಅಂತ ಹೇಳ್ದೆ, ಅದಕ್ಕೆ ಕೋಪ ಮಾಡ್ಕೋತೀರಾ? ನೀವು ಹಾಗೆ ಹೇಳಿದ್ದ? ಅದನ್ನ ನೀವು ಬೇರೆ ಹೇಳಿದ್ರಿ ಅನ್ಕೊಂಡ್ಬಿಟ್ಟಿದ್ದೆ. ನಾನ್ ಹೇಳಿದ ಹಾಗೇನೆ, ನೀವೇನ್ ಅನ್ಕೊಂಡ್ರಿ? ಏನಿಲ್ಲ, ಸಾರಿ. ನಿಮ್ ಮುಖದಲ್ಲಿ ನಗು ನೋಡ್ಬೇಕು ಅಂತಾನೆ ನಾನ್ ರೇಗ್ಸಿದ್ದು. ನೀವ್ ಯಾವಾಗ್ಲೂ ಈಗ ನಗ್ನಗ್ತಾ ಇದ್ರೇನೆ ಚಂದ. ಚೆಂಡು ಹುಡುಗಿ ಹಾಟಿಗೆ ನುಗ್ಗಿ ಕಥಕಳಿ ಆಡಿದಳು, ಚೂರ್ ಚೆಂಡು ಹುಡುಗ. ಯಾವಾಗ ಬಂದ್ರಿ? ಎಷ್ಟು ದಿವಸಗಳಿಂದ ಕಾಯ್ಕೊಂಡಿದ್ದೆ ನನ್ನ ಮರ್ಯಾದೆ ತೆಗಿಬೇಕು ಅಂತ. ಏನಾಯ್ತು ರಂಜಿತ್? ಏನು ಗೊತ್ತಿಲ್ಲದ ತರ ನಾಟಕ ಮಾಡ್ಬೇಡ ನೀನು. ಮಾಡೋದೆಲ್ಲ ಮಾಡಿ ಈಗ ಏನು ಗೊತ್ತಿಲ್ದಿರೋ ಥರ ನಟಿಸ್ತಾ ಇದೀಯಾ? ನಿನಗೆಷ್ಟು ಧೈರ್ಯ ಇದ್ರೆ ಆ ಚಿದಂಬರಂ ಮನೆಗೆ ಹೋಗಿ ಅವನ್ ಕಾಲು ಹಿಡ್ಕೋತೀಯ ನೀನು? ನಾನ್ ಯಾಕೆ ಅಲ್ಲಿಗೆ ಹೋಗ್ಲಿ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ರಂಜಿತ್. ನಾನ್ ತಪ್ಪು ತಿಳ್ಕೊಂಡಿದ್ದೀನ? ಕರೆಕ್ಟ್ ಅಷ್ಟೇ. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಮದುವೆ ಆದ್ನಲ್ಲ, ಅದು ನಾನು ಮಾಡಿದ ಮೊದಲನೇ ತಪ್ಪು ಅಲ್ಲ? ಮಾತಾಡ್ಬೇಡವೆ. ನಿನ್ನ ಚಿದಂಬರಂ ಮನೆಗೆ ಹೋಗು ಅಂತ ನಾನು ಹೇಳ್ದ.
ನಿಮ್ಮ ಮನೆಯವ್ರು ಹೇಳಿದ್ರ ಇಲ್ಲ ಅಮ್ಮ ಅಮ್ಮ ಅನ್ಕೊಂಡು ಮನೇಲಿ ಇಟ್ಕೊಂಡಿದ್ಯಲ್ಲ ದುಡ್ಡು ಹೇಳ್ತಾ? ಅಯ್ಯೋ ಇದ್ರಲ್ಲಿ ನನ್ನನ್ನು ಯಾಕೆ ಹೇಳಿದ್ದೀರಾ? ಯಾಕೆ ಅಂದ್ರೆ ನೀವು ಬಂದ ಮೇಲೆ ಈ ಮನೇಲಿ ಬೇಡದ ಅನಾಹುತಗಳಾಗ್ತಿರೋದು. ಸಾಕ್ಷಿ ಯಾಕೆ ಹೋಗಿದೆ ಅಂತ ಹೇಳ್ಬಿಡಮ್ಮ. ಸುಮ್ಮನೆ ಈ ವಿಷಯದಲ್ಲಿ ನನ್ನನ್ನು ಯಾಕೆ ಸಿಕ್ಕಾಕಿಸ್ತೀಯ? ಬಾಯಿ ಮುಚ್ಕೊಂಡಿರ್ಬೇಕು ಸ್ವಲ್ಪ ಹೊತ್ತು, ಸುಮ್ಮನೆ ಡಬಲ್ ಗೇಮ್ ಮಾಡಬಾರ್ದಿಲ್ಲ. ನನ್ನ ಟೈಮೇ ಸರಿ ಇಲ್ಲ. ರಾಮಯ್ಯ ರಾಮಭದ್ರಾಯ. ಸುಮ್ಮನೆ ಇರ್ರಿ. ನೀವೆಲ್ಲ ಸೇರ್ಕೊಂಡು ಆದಿತ್ಯನ ಹತ್ರ ಸುಳ್ಳು ಹೇಳಿ ನನಗೆ ಲೋನ್ ಕೊಡ್ಸಿದ್ರಿ. ನನ್ನ ಮರ್ಯಾದೆ ತೆಗೆದು ತಾಯಿಲಿ ಅಂತ ಕ್ಷಮಿಸ್ದೆ. ಅದು ಸಾಲದು ಅಂತ ಈಗ ನನಗೆ ಯಾರು ಕಂಡ್ರೆ ಆಗಲ್ವೋ ಅವ್ರು ಬರ. ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಅದು ಮಾವ ಅಂತ ಮಾವ ಕಪಾಳ ಕೊಡಿದ್ದೀನಿ. ನಿಮ್ ತಂದೆ ಮನೆಗೆ ಹೋಗಿರೋದಕ್ಕೆ ನಿಮಗ್ ಬೇಜಾರಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ. ಆದ್ರೆ ನಾನು ಅಲ್ಲಿಗೆ ಹೋಗಿದ್ದು ಎಲ್ರೂ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ. ಯಾರು ಚೆನ್ನಾಗಿರ್ಬೇಕು? ಕಟ್ಕೊಂಡು ಗಂಡನ ಮನಸ್ಸಿಗೂ ನೋವು ಕೊಟ್ಟು ಊರ್ನೂರ್ನೆಲ್ಲ ಸುಖವಾಗಿರ್ತೀಯ ನೀನು? ನಿಮ್ ತಂದೆ ಬಂದು ಅದೇ ಹತ್ರ ಕ್ಷಮೆ ಕೇಳಿದ್ರೆ ಅದೇ ಅವ್ರನ್ನ ಕ್ಷಮಿಸಿ ಎಲ್ಲ ದ್ವೇಷ ಮರೀತಾನೆ ಅಂತ. ನೀನು ಆದಿತ್ಯನ ಮದ್ವೆಗೆ ಹೋಗಬೇಕು. ಅಲ್ಲಿ ಎಲ್ಲರ ಮುಂದೆ ರೇಷ್ಮೆ ಸೀರೆ ಒಡವೆ ಹಾಕೊಂಡು ಮೆರಿಬೇಕು. ಮರ್ಯಾದೆ ಇಲ್ವಾ ನಿನಗೆ? ಕರೀದೆ ಹೋಗಬಾರ್ದು ಅನ್ನೋ ಸಣ್ಣ ಸ್ವಾಭಿಮಾನ ಬೇಡ ನಿನಗೆ? ನನಗ ಅಣ್ಣ ಏನ್ ಒಡ ಹುಟ್ಟದೋನಾ? ನಿರೋಷ ಜೊತೆಗೆ ಹುಟ್ಟವಳ. ನಿಮಗೆ ಅವಮಾನ ಮಾಡ್ಬೇಕು ಅಂತ ನಾನು ಅಲ್ಲಿಗೆ ಹೋಗಿಲ್ಲ. ಆದಿ ಯಾರನ್ನು ಕರೀದೆ ಮದುವೆ ಆಗ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನು ಗೊತ್ತಾ? ಅವನಿಗೆ ನಿಮ್ ತಂದೆ ಮೇಲಿರೋ ದ್ವೇಷ. ಅದಕ್ಕೆ ಒಂದೇ ಒಂದ್ಸಲ ನಿಮ್ ತಂದೆ ಬಂದು ಅವನ ಹತ್ರ ಕ್ಷಮೆ ಕೇಳಿ ಆಚೆ ಆದ್ರೆ ಅವನೆಲ್ಲಾ ದ್ವೇಷನೂ ಮರ್ತು ನಮ್ಮೆಲ್ರನ್ನೂ ಮದ್ವೆ ಕರೀತಾನೆ. ನಿರೋಷನ್ ಆಸೆನೂ ಈಡೇರುತ್ತೆ ಅಂತ ಹೀಗೆ ಮಾಡ್ದೆ ರಂಜಿತ್. ನೀನು ಬೇಡ, ನಿನ್ ಹಂಗೂ ಬೇಡ ಅಂತ ಎಲ್ಲ ತೊರೆದು ಬಂದೆ ನಾನು. ಅಪ್ಪ ಅಂತಾನೂ ನೋಡ್ಲಿಲ್ಲ. ಹೋಗಿ ಹೋಗಿ ಅಂತೋನ್ ಕಾಲು ಹಿಡ್ಕೊಂಡಿದ್ಯಲ್ಲ ನೀನು. ಅಹಂಕಾರದಿಂದ ತಲೆ ಎತ್ಕೊಂಡು ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ನಾನು. ಅಂದ್ಕೊಳಲ್ವಾ ಅವನು? ಕೈಯಲ್ಲಾಗದವನು ಹೆಂಡತಿನ ಮುಂದೆ ಇಟ್ಕೊಂಡು ಕೆಲಸ ಸಾಧಿಸ್ಕೊತಾ ಇದ್ದಾನೆ ಅಂತ. ಅಲ್ಲಿಗೆ ಹೋಗೋದಕ್ಕೂ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕು ಅನ್ನೋ ಸಣ್ಣ ಪರಿಜ್ಞಾನ ಬೇಡವಾ ಸಾಕು ನಿನಗೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಸಾಕ್ಷಿದೇನೂ ತಪ್ಪಿಲ್ಲ. ಅವಳು ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತಾನೆ ಹೀಗೆ ಮಾಡಿದ್ದು. ನೀವು ಇವಳನ್ನು ಒಗಿಸ್ಕೊಂಡು ಬರಬೇಡಿ. ನಿನಗೆ
ನಿನ್ನ ಗಂಡನ ಮರ್ಯಾದೆ ಪ್ರತಿಷ್ಠೆಗಿಂತ ನಿನ್ನ ತವರು ಮನೆಯವರೇ ದೊಡ್ಡವರಾದರು. ನಿನಗೋಸ್ಕರ ಎಲ್ಲವನ್ನೂ ಬಿಟ್ಟು ಬಂದಲ್ಲೇ ನಾನು. ಆದರೆ ನೀನು ಮಾಡ್ತಿರೋದೇನು? ನಿನ್ನ ಗಂಡನ ಭಾವನೆಗಳನ್ನ ಕೇರ್ ಮಾಡದೆ ಎಲ್ಲ ಕಡೆ ನನ್ನ ಮರ್ಯಾದೆ ಹೋಗೋ ಥರ ನಡ್ಕೋತಾ ಇದೆಯಾ? ನೀನು ನಿಮ್ಮ ಅಣ್ಣನ ಮದುವೆಗೆ ಹೋಗಬೇಕು. ಹೋಗು. ಅಲ್ಲಿ ನಗು, ನಲ್ಲಿ, ಕುಣಿ, ಸಂಭ್ರಮ ಪಡು. ನಿನ್ನ ಗಂಡನ ಮರ್ಯಾದೆನ ಒತ್ತೆ ಇಟ್ಟು ನೀನು ಸಂಭ್ರಮ ಪಡಬೇಕು ಅನ್ನೋ ನಿನ್ನ ಮನಸ್ಥಿತಿನ ಮೆಚ್ತೀನಿ ನಾನು. ಗಂಡನ ಮರ್ಯಾದೆ ತೆಗೆದು ಅವನನ್ನ ಮಾನಸಿಕವಾಗಿ ಕೊಂದ ಮೇಲೆ ಮನೇಲಿ ಕುಂಕುಮ ಕತ್ತಲ್ ತಾಳಿ ಏನಕ್ಕೆ ನಿಮಗೆ ತೆಗೆದ್ಬಿಡು.